ಹಾಯ್ ಫ್ರೆಂಡ್ಸ್, ನಾನಿವತ್ತು ಗೋಧಿ ಹಿಟ್ಟು ಮತ್ತು ಬೆಲ್ಲ ಉಪಯೋಗಿಸಿ ಮಾಡುವಂತಹ ಸ್ನ್ಯಾಕ್ಸ್ ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೆಗೆದುಕೊಂಡಿದ್ದೇನೆ. ನಾನಿವಾಗ ಇದಕ್ಕೆ ಸ್ವಲ್ಪ ಸೋಡಾ ಸೇರಿಸ್ತಾ ಇದ್ದೇನೆ, 1/4 ಟೀ ಸ್ಪೂನ್ ಆಗುವಷ್ಟು ಸೋಡಾ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೇನೆ. ಇದು ಪಿಂಕ್ ಸಾಲ್ಟ್, ನೀವು ವೈಟ್ ಸಾಲ್ಟ್ ಸೇರಿಸ್ಬೋದು. ಇವಾಗ ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇವಾಗ ಇದಕ್ಕೆ ನಾನು ಬೆಲ್ಲದ ನೀರು ಸೇರಿಸ್ತಾ ಇದ್ದೇನೆ. 1 ಕಪ್ ಗೋಧಿ ಹಿಟ್ಟಿಗೆ 3/4 ಕಪ್ ಆಗುವಷ್ಟು ಬೆಲ್ಲವನ್ನು ತೆಗೆದುಕೊಂಡು ನೀರಲ್ಲಿ ಕರಗಿಸಿ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪನೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲಿಯಾದರೂ ಹಿಟ್ಟು ನೀರಾಯಿತು ಅಂತಂದರೆ ಸ್ವಲ್ಪ ಗೋಧಿ ಹಿಟ್ಟು ಸೇರಿಸಿ ಹಿಟ್ಟನ್ನು ಹದ ಮಾಡಿಕೊಂಡರೆ ಆಯಿತು. ಇವಾಗ ಇದಕ್ಕೆ ನಾನು ಸ್ವಲ್ಪ ಸೋಂಪು ಕಾಳು ಸೇರಿಸ್ತಾ ಇದ್ದೇನೆ. ತಿನ್ನುವಾಗ ಬಾಯಿಗೆ ಸಿಗುವಾಗ ಚೆನ್ನಾಗಿ ಅನಿಸುತ್ತೆ, ಅದಕ್ಕೋಸ್ಕರ. ನೋಡಿ, ಹಿಟ್ಟು ರೆಡಿಯಾಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಆಯಿತು. ಮೇಲಿಂದ ಹಾಕುವಾಗ ಈ ಥರ ಕೆಳಗೆ ಬೀಳಬೇಕು ಹಿಟ್ಟು. ಇವಾಗ ಇದನ್ನು ಮುಚ್ಚಳ ಮುಚ್ಚಿಟ್ಟು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಡುವ. ಟೈಮ್ ಇಲ್ಲ ಅಂದರೆ 1/4 ಗಂಟೆ ಸಹ ಸಾಕು. ನೋಡಿ, ಇವಾಗ ಹಿಟ್ಟು ನೆನೆದಿದೆ. ಹಾಗೆ ಆ ಕಡೆ ಎಣ್ಣೆ ಸಹ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಎಣ್ಣೆಗೆ ಕೈಯ ಸಹಾಯದಿಂದ ಗೋಳಿ ಬಜ್ಜಿ ಬಿಟ್ಕೊಳ್ಳುವ ಥರನೇ ಈ ಹಿಟ್ಟನ್ನು ಸಹ ಬಿಟ್ಕೊಂಡ್ರೆ ಆಯಿತು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಬೆಲ್ಲ ಹಾಕಿದ್ರಿಂದ ಇದು ಬೇಗನೆ ಕಲರ್ ಚೇಂಜ್ ಆಗ್ತದೆ. ಸ್ವಲ್ಪ ಕಪ್ಪಗಾಗುವವರೆಗೆ ಫ್ರೈ ಮಾಡಬೇಕು, ಇಲ್ಲಾಂದರೆ ಒಳಗೆ ಬೇಯುವುದಿಲ್ಲ, ಅದಕ್ಕೋಸ್ಕರ. ಸಂಜೆ ಟೀ ಜೊತೆ ಎಲ್ಲ ಮಾಡಿಕೊಂಡು ತಿನ್ಬೋದು ನೀವು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ. ನೀವು ಒಮ್ಮೆ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ಮಾಡಿಕೊಡಿ. ನೆಂಟರು ಬಂದಾಗೆಲ್ಲ ಟೀಗೆ ಮಾಡಿಕೊಳ್ಬೋದು. ಇದು ತುಂಬ ಹೆಲ್ದಿ ಸಹ. ಇದರಲ್ಲಿ ಗೋಧಿ ಹಿಟ್ಟು ಮತ್ತು ಬೆಲ್ಲ ಉಪಯೋಗಿಸಿ ಮಾಡಿದ್ರಿಂದ ಇದು ತುಂಬ ಹೆಲ್ದಿ ರೆಸಿಪಿ. ನೋಡಿ, ಇವಾಗ ರೆಡಿಯಾಗಿದೆ. ಈ ಥರ ಆದರೆ ಸಾಕು. ನಾನಿಲ್ಲಿ ಉಳಿದ ಹಿಟ್ಟನ್ನು ಸಹ ಅದೇ ಥರ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ತುಂಬ ಬೇಗನೆ ಆಗಿಬಿಡುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ. ಯಾವ ಥರ ರೆಸಿಪಿಗಳು ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, 1 ಕಪ್ ಗೋಧಿ ಹಿಟ್ಟಲ್ಲಿ ಇಷ್ಟು ಗುಲ್ಗುಲೆ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋವನ್ನು ಶೇರ್ ಮಾಡಿ. ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.